ಒಬ್ಬಳು ಶ್ರೀಮಂತ ಮನೆಯ ಹುಡುಗಿ, ಕಾಲೇಜು ಮಾತ್ರ ಮುಗಿಸಿ ಬಂದಂಥವಳು ಒಂದು ಹೋಟೆಲಿನಲ್ಲಿ ತಿಂಡಿ ತಿನ್ನುತ್ತಾ ಕುಳಿತುಕೊಂಡಿದ್ದಳು. ಒಳ್ಳೆಯ ಫ್ಯಾಷನ್ನಾಗಿ ಡ್ರೆಸ್ ಮಾಡಿದವಳು, ಯಾವುದಕ್ಕೂ ಕೊರತೆ ಇಲ್ಲದೆ ಬೆಳೆದವಳು. ತಿಂಡಿ ತಿನ್ನುವ ಸಮಯದಲ್ಲಿ ಅವಳ ಸಮೀಪದಿಂದಲೇ ಒಬ್ಬಳು 8-9 ವಯಸ್ಸಿನ ಚಿಕ್ಕ ಹೆಣ್ಣು ಮಗಳು ತನ್ನ ತಾಯಿಯೊಂದಿಗೆ ಅಲ್ಲೇ ಬರ್ತಾ ಇದ್ಲು. ತಾಯಿಯ ಹರಿದ ಬಟ್ಟೆ, ಬೆವರಿದ ಮುಖ, ಹಾಗೆ ಅವಳು ಹೋಟೆಲಲ್ಲಿ ಹೋಗುವಾಗ ಈ ಶ್ರೀಮಂತ ಹುಡುಗಿಯ ಒಂದು ಪರ್ಸು ಅವಳಿಗರಿವಿಲ್ಲದೆ ಅಲ್ಲಿ ಬಿದ್ದಿತ್ತು. ಅದರಲ್ಲಿದ್ದಂಥ ಹಣ ನೋಡುಗರಿಗೆ 500 ರೂಪಾಯಿಯ ನೋಟುಗಳು ಕಣ್ಣಿಗೆ ಕಾಣುತ್ತಿದ್ದವು. ಚಿಕ್ಕ ಹುಡುಗಿ ನೋಡಿದಳು. ನೇರವಾಗಿ ಹೋಗಿ ಪರ್ಸನ್ನು ಎತ್ತಿ, ಅಕ್ಕ ನಿಮ್ಮ ಪರ್ಸ್ ಇರ್ಬೋದು ಅಂತ ಹೇಳಿ ಆ ಶ್ರೀಮಂತ ಹುಡುಗಿಯ ಕೈಯಲ್ಲಿ ಕೊಟ್ಟಳು. ಶ್ರೀಮಂತ ಹುಡುಗಿ ತಿಂಡಿಯನ್ನು ತಿಂತಾ ಇದ್ಲು. ಪಾತಂಗಿ ತಿನ್ನು ಅನ್ನಲಿಲ್ಲ. ಕೊಟ್ಟು ಹೋದ ಕೂಡಲೇ ಕಿಸೆಯಲ್ಲಿ ಇಟ್ಕೊಂಡ್ಲು. ತನ್ನ ತಿನ್ನುವುದನ್ನು ಮುಂದುವರಿಸಿದಳು. ಚಿಕ್ಕ ಹುಡುಗಿ ತಾಯಿಯನ್ನು ಹಿಂಬಾಲಿಸಿ ಸ್ವಲ್ಪ ಸಮೀಪದಲ್ಲಿಯೇ ಒಂದು ಟೇಬಲಿಗೆ ಹೋಗಿ ತಿಂಡಿಗಾಗಿ ಕುಳಿತುಕೊಂಡರು. ತಿಂಡಿ ಕೊಡುವಂಥವ ಹೋಟೆಲಿನಿಂದ ಇವರ ಟೇಬಲಿಗೆ ಬಂದ. ಏನು ಕೊಡಲಿ? ಆಗ ಆ ಚಿಕ್ಕ ಹುಡುಗಿ ದೊಡ್ಡದಾಗಿ ಹೇಳಿದಳು, ಉತ್ತಮವಾದಂತಹ ಆಮ್ಲೆಟ್ ತೆಗೆದುಕೊಂಡು ಬರಬೇಕು, ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಾಡಿರಬೇಕು. ಆಯ್ತಮ್ಮ ಅಂತಂದವ. ಹೋದ ಮತ್ತು 5 ನಿಮಿಷಗಳಲ್ಲಿ ಅವಳು ಹೇಳಿದ ಹಾಗೆ ಒಂದು ಪ್ಲೇಟ್ ತಿಂಡಿಯನ್ನು ತಂದು ಆ ಮಗುವಿನ ಮುಂದೆ ಇಟ್ಟ. ಆ ಮಗು, ಇಲ್ಲಪ್ಪ ನನಗೆ ಬೇಡ, ನನಗೆ ಹೊಟ್ಟೆ ನೋವು ಬೇಡ, ನಾ ಮನೆಗೆ ಹೋಗಿ ಮಲಗಬೇಕು, ನೀರು ಕುಡಿಯಬೇಕು ಅಂದು ತಾಯಿಯ ಮುಂದೆ ಆ ಪ್ಲೇಟನ್ನು ಇಟ್ಟು, ಅಮ್ಮ ತಿನ್ನಮ್ಮ ಅಂದ್ಲು. ಅಮ್ಮ ನೋಡಿದ್ಲು. ಏನಮ್ಮ? ಇಲ್ಲಮ್ಮ, ನನಗೆ ಇಷ್ಟ ಇಲ್ಲ, ಹೊಟ್ಟೆಯಲ್ಲೂ ಏನೋ ತೊಂದರೆ ಆಗ್ತಾ ಉಂಟು, ತಿಂದು ಹೋಗೋಣ, ನೀರು ತಿನ್ನಲೇಬೇಕು ಅಮ್ಮ ಅಂದ್ಲು. ಆ ಹುಡುಗಿ ಹಾಗೆ ಕುಳಿತಳು. ಅಮ್ಮ ತಿನ್ನೋದು ಪ್ರಾರಂಭಿಸಿದಳು. ಮಗು ಹೇಳಿದೆ ಬೇಸರ ಮಾಡಬಾರ್ದು ಅಂಥೇಳಿ. ಅದನ್ನೆಲ್ಲ ನೋಡುತ್ತಿದ್ದಂಥ ಈ ಹುಡುಗಿ ನೇರವಾಗಿ ಇವಳ ಹತ್ತಿರ ಬಂದಳು. ಅವಳಿಗೆ ಗೊತ್ತಾಯಿತು ಈ ಹುಡುಗಿಗೆ ಹೊಟ್ಟೆ ನೋವಿಲ್ಲ, ಏನೂ ಇಲ್ಲ, ಆರಾಮಾಗಿದ್ದಾಳೆ. ತನ್ನ ಬ್ಯಾಗನ್ನು ಅಷ್ಟು ಸುಂದರವಾಗಿ ಎತ್ತಿ ಕೊಡುವಾಗಲೂ ಸಹಿತ ನಗುತ್ತಾ ಕೊಟ್ಟವಳು. ಏನಿದು, ತಾನು ತಿನ್ನದೆ ತಾಯಿಗೆ ತಿನ್ನಿಸ್ತಾ ಇದ್ದಾಳಲ್ಲ ಎಂಬುದಾಗಿ ಅವಳಿಗೆ ಸಮೀಪ ಹೋಗಿ, ಏನಮ್ಮ ನಿನಗೆ ತಿಂಡಿ ಇಷ್ಟ ಇಲ್ಲವೋ ಅಂತ ಕೇಳಿದ್ಲು. ಆ ತಂಗಿ, ಚಿಕ್ಕ ಹುಡುಗಿ ಸಣ್ಣ ಧ್ವನಿಯಲ್ಲಿ, ಅಕ್ಕ ನಾವು ತುಂಬ ಬಡವರು, ನಾನು ಸಣ್ಣ ಚಿಕ್ಕ ಮಗುವಿದ್ದಾಗಲೂ ನನ್ನ ತಾಯಿ ನನಗೆ ಕೊಡುವ ಕಷ್ಟವನ್ನು ನಾನು ನೋಡಲಾರೆ, ಅಷ್ಟು ಕಷ್ಟಪಡ್ತಾಳೆ ನನಗಾಗಿ, ಏನೆಲ್ಲವನ್ನೂ ಮನೆಯಲ್ಲಿ ಮಾಡಿಕೊಡ್ತಾಳೆ. ನಾವು ಹೀಗೆ ಬಂದು ಎಲ್ಲರೂ ತಿಂಡಿ ತಿನ್ನುವ ಕಾಲ ಬರ್ತದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ನಾನು ಹಠ ಮಾಡಿ ಅಮ್ಮನನ್ನು ಕರ್ಕೊಂಡು ಬಂದಿದ್ದೇನೆ. ನಮಗೆ ಪೂರ್ಣ ದುಡ್ಡು ಕೊಡುವಷ್ಟು ಬಲವೂ ಇಲ್ಲ, ಹಣವೂ ಇಲ್ಲ. ಹಾಗಾಗಿ ಅಮ್ಮ ಪೂರ್ಣ ತಿನ್ನಲಿ ಎಂಬುದಾಗಿ ತಾನು ಹೀಗೆ ನಾಟಕ ಮಾಡ್ತಿದ್ದೇನಮ್ಮ, ಹೇಳಬೇಡ, ನನಗೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿ ಆ ಶ್ರೀಮಂತ ಹುಡುಗಿಗೆ ಹೇಳಿದಳು. ಶ್ರೀಮಂತ ಹುಡುಗಿಗೆ ಆಗ ಆ ಚಿಕ್ಕ ಮಗುವಿನ ಎತ್ತರವಾದಂತಹ ಭಾವನೆಗಳು, ಎತ್ತರವಾದಂತಹ ಮನುಷ್ಯತ್ವ ಅವಳಿಗೆ ಅರ್ಥ ಆಯಿತು. ಅಯ್ಯೋ, ನನಗೆ ಪರ್ಸ್ ಕೊಟ್ಟಾಗಲೂ ನಾನು ನನ್ನ ಪರ್ಸ್ ಬಿದ್ದದ್ದನ್ನು ಹೆಕ್ಕಿ ಕೊಟ್ಟಾಗಲೂ ನಾನು ಇವಳನ್ನು ಮಾತಾಡಿಸಲಿಲ್ಲ.
ನನ್ನಷ್ಟಕ್ಕೆ ನಾನು ತಿಂತಾ ಇದ್ದೆ. ಎಷ್ಟು ಹೊಸಿದಿದೆಯೋ ಈ ಮಗು. ಆದರೂ ಎಂತಹ ದೊಡ್ಡ ಗುಣ. ತಾಯಿಗಾಗಿ ತಾನು ತಿನ್ನದೆ ತಾಯಿಗೆ ತಿನ್ನಿಸ್ತಾ ಇದ್ದಾಳೆ ಅಂದೇಳಿ ಅವಳನ್ನು ಬಿಗಿಯಾಗಿ ಒಪ್ಪಿಕೊಳ್ತಾಳೆ. ತಂಗಿ, ನೀನೆನ್ನ ತಂಗಿ, ನೀನು ಇನ್ನು ಮುಂದೆ ಹೀಗೆ ತಿನ್ನದೇ ಇರಬಾರದು, ದಿನಾಲೂ ತಿನ್ನಬೇಕು. ನನಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ, ಆದರೆ ನನಗೆ ನಿನ್ನಲ್ಲಿದ್ದಂತಹ ಗುಣವನ್ನು ಮಾತ್ರ ಕೊಟ್ಟಿಲ್ಲವಾಗಿತ್ತು, ನನಗೆ ಯಾರೂ ಕಲಿಸಿಲ್ಲವಾಗಿತ್ತು. ದೊಡ್ಡದಾದಂತಹ ಜೀವನಕ್ಕೆ ಬೇಕಾಗುವ ಮೌಲ್ಯವನ್ನು ನೀನು ನನಗೆ ಕಲಿಸಿಕೊಟ್ಟೆ ತಂಗಿ. ಇವತ್ತಿನಿಂದ ನಿನ್ನ ಶಿಕ್ಷಣ, ನಿನ್ನ ಅಮ್ಮನಿಗೆ ನಿನಗೆ ಊಟದ ವ್ಯವಸ್ಥೆ ಸಾಧ್ಯವಾದ ಮಟ್ಟಿಗೆ ನಾನು ಮಾಡ್ತಾ ಇರ್ತೇನೆ ತಂಗಿ. ನಾನಿಬ್ಬರು ಇವತ್ತಿನಿಂದ ಅಕ್ಕ ತಂಗಿಯರು ಎಂಬುದಾಗಿ ಹೇಳ್ತಾಳೆ. ಆ ತಂಗಿಗೂ ಕೂಡ ಇವಳನ್ನು ನೋಡಿ ತುಂಬ ಸಂತೋಷ ಆಗ್ತದೆ. ಇಲ್ಲಿ ಒಂದು ಚಿಕ್ಕ ಮಾನವೀಯ ಗುಣ ಎಷ್ಟು ದೊಡ್ಡ ಕೆಲಸ ಮಾಡ್ತದೆ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮುಂದೆ ಆ ಮಗು ಆ ಶ್ರೀಮಂತ ಹುಡುಗಿಯ ಬದಲಾದ ಮನಸ್ಸಿನಿಂದ ಸಹಾಯವನ್ನು ಪಡೆದುಕೊಂಡು ಉತ್ತಮವಾಗಿ ಇರ್ತಾರೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.